ಜಲರುದ್ರ ತಾಂಡವಕ್ಕೆ ಕರಾವಳಿ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕಡೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಾಜ್ಯಾದ್ಯಂತ ಮಳೆ ಒಂದು ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ, ಆತಂಕ ಎಲ್ಲವನ್ನ ತಂದೊಡ್ಡಿದೆ. ಹಾಗಾದ್ರೆ ಕರಾವಳಿ ಭಾಗದಲ್ಲಿ ಮಳೆ ಯಾವೆಲ್ಲ ಗಂಡಾಂತರಕ್ಕೆ ಕಾರಣ ಆಗ್ತಾ ಇದೆ, ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಸತತ ಮಳೆಯಿಂದ ಮತ್ತೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಕುಮಟಾ ತಾಲೂಕಿನ ಸೊಪ್ಪಿನಹೊಸಳ್ಳಿ ಮೊರ್ಸಿಯಲ್ಲಿ ಈ ಘಟನೆ ಆಗಿರೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುಡ್ಡದಿಂದ ಭಾರೀ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇದೆ. ಜಲ ರುದ್ರ ತಾಂಡವಕ್ಕೆ ಕರಾವಳಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗ್ತಾ ಇರೋದು ಕಂಡು ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಎಂತೆಂಥದ್ದೋ ಮಳೆಗಾಲವನ್ನ ಕಂಡಂತಹ ಜಿಲ್ಲೆ, ಆದ್ರೆ ಈ ಬಾರಿ ಮಾತ್ರ ಜಲಪ್ರಳಯದ ಸನ್ನಿವೇಶ ನೋಡ್ತಾ ಇದ್ದ ಹಾಗೆ ಗುಡ್ಡ ಕುಸಿತದ ಭೂತ ಎಲ್ಲಂದ್ರಲ್ಲಿ ಆವರಿಸ್ತಾ ಇದೆ. ಇನ್ನು ಈ ಡ್ರೋನ್ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಾ, ಗುಡ್ಡ ಹೇಗೆ ಜರಿದಿದೆ ಅಂತ ಹೇಳಿ, ಒಂದು ಭಾಗದ ಭೂಮಿ ಹೇಗೆ ಸ್ಲೈಡ್ ಆಗಿದೆ ಅಂತ. ಟಿಪಿಕಲ್ ಲ್ಯಾಂಡ್ ಸ್ಲೈಡ್ನ ಎಕ್ಸಾಂಪಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಸ್ತೆ ಮೇಲೆ ಟನ್ ಗಟ್ಟಲೆ ಮಣ್ಣು ಇಲ್ಲೂ ಕೂಡ ಬಿದ್ದಿದೆ. ಬಹಳ ಭಯಾನಕವಾದಂತಹ ದೃಶ್ಯ. ಟನ್ ಗಟ್ಟಲೆ ಮಣ್ಣು, ಎಕರೆಗಳ ಪ್ರದೇಶ ಹಾನಿಯಾಗಿದೆ. ಹಾಗೂ ಅದರಲ್ಲಿ ನೀರು ಚಿಮ್ತಾ ಇದೆ. ಅಂದ್ರೆ ಅದನ್ನು ಒಸರು ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಸೊ ನೀರು ಭೂಮಿಯಿಂದ ಹೇಗೆ ಒಸರಿನ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. 2018ರಲ್ಲಿ ಕೊಡಗು ಭಾಗದಲ್ಲಿ ಈ ರೀತಿ ದೃಶ್ಯಾವಳಿಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇತ್ತು. 2018-19 ಆಮೇಲೆ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ನ ವಿಚಾರಗಳನ್ನು ನಾವು ಕೇಳ್ಪಡ್ತಾ ಇದ್ವಿ, ಅಸ್ಸಾಮು, ಉತ್ತರಾಖಂಡು. ಬಟ್ ಕರ್ನಾಟಕದ ಉತ್ತರ ಕನ್ನಡ ಇಂಥದ್ದೊಂದು ಮೇಲಿಂದ ಮೇಲೆ ಅವಘಡಕ್ಕೆ ಸಾಕ್ಷಿ ಆಗ್ತಿರೋದು ಅತ್ಯಂತ ದುರ್ದೈವದ ಸಂಗತಿ. ನೋಡಿ, ಅಲ್ಲಿ ರಸ್ತೆ ಸಂಪರ್ಕ ಅಂತೂ ಕಂಪ್ಲೀಟ್ ಆಗಿ ಮುಚ್ಚೋಗಿದೆ, ಬಂದ್ ಆಗಿದೆ. ಮತ್ತು ಗುಡ್ಡ ಜರಿದಿರೋ ರೀತಿ ನೋಡ್ತಿದ್ರೆ ಬಹಳ ಭಯ ಆಗುತ್ತೆ. ಅಕ್ಕಪಕ್ಕದ ಗುಡ್ಡಗಳು ಟೈಮ್ ಬಾಂಬ್ ರೀತಿ ಇದೆಯಾ ಹಾಗಾದ್ರೆ ಜನರಿಗೆ? ಜಲಪಾತ ಸೃಷ್ಟಿಯಾಗೋದಲ್ಲ, ಅಲ್ಲಿ ಗುಡ್ಡಗಳೇ ನೋಡ್ತಾ ಇದ್ದ ಹಾಗೆ ಜಾರ್ತಾ ಇದೆ. ರಾಜ್ಯದ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು, ಮಳೆ ಬಾಧಿತ ಪ್ರದೇಶಗಳಲ್ಲಿ ಉತ್ತರ ಕನ್ನಡ ಪ್ರತಿ ವರ್ಷ ಕೂಡ ಮುಂಚೂಣಿಯಲ್ಲಿರ್ತಾ ಇತ್ತು. ಆದ್ರೆ ಇಂಥ ಅನಾಹುತಗಳಿಗೆ ಹಿಂದೆಂದೂ ಸಾಕ್ಷಿಯಾಗಿರ್ಲಿಲ್ಲ. ಹೀಗಾಗಿ ಜನರ ನೆಮ್ಮದಿಯನ್ನ ಕಸಿದುಕೊಂಡು ಬಿಟ್ಟಿದೆ.